ಮೈಸೂರಿನ ಬಿಜೆಪಿ ಮುಖಂಡ ಜಯಪ್ರಕಾಶ್ಗೆ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡುವಂತೆ ಜೆಪಿ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ಇಂದು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಜೆಪಿ ಅವರಿಗೆ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಸಿಗಬೇಕು, ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದರು. ಬಳಿಕ ಅವರು ಮಾತಾಡಿದರು. ಅಭಿಮಾನಿಗಳು ಚಾಮರಾಜ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಕಳೆದ 30 ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕೆ ದುಡಿಯುತ್ತಾ ಇದ್ದಾರೆ. ಪ್ರತಿ ಬಾರಿ ಕೊನೆ ಗಳಿಗೆಯಲ್ಲಿ ಅವರಿಗೆ ಚಾಮರಾಜ ಕ್ಷೇತ್ರದ ಟಿಕೆಟ್ ಕೈತಪ್ಪಿ ಹೋಗುತ್ತೆ. ಈ ಬಾರಿ ಜಯಪ್ರಕಾಶ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಶ್ರೀ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಚಾಮರಾಜ ಕ್ಷೇತ್ರದ ಯುವ ನಾಯಕರಾದ ಶ್ರೀ ಜೆಪಿ ಸರ್ ಅವರಿಗೆ ಈ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟನ್ನು ಕೊಟ್ಟು ಅವ್ರನ್ನ ಬೆಂಬಲಿತನ ಅಭ್ಯರ್ಥಿಯಾಗಿ ಅವ್ರಿಗೆ ಗೆಲ್ಲಿಸುವಂಥ ಅಭ್ಯರ್ಥಿಯಾಗಿ ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯನ್ನು ನೆರವೇರಿಸಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಈ ಕ್ಷೇತ್ರದಲ್ಲಿ ಗೆಲ್ಲುವಂಥ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಾವು ಈ ದಿನ ಅವರ ಬೆಂಬಲಿಗರೊಂದಿಗೆ ನಾವೆಲ್ಲ ಸೇರಿ ಜೆಪಿ ಸರ್ ಅವರಿಗೆ ಜಯವಾಗಲಿ, ಯಶಸ್ವಿಯಾಗಲಿ. ಮಹಾಭಾರತದಲ್ಲಿ ಅರ್ಜುನನ ರಥವು ಹೇಗೆ ಮುಂದೆ ಸಾಗಿತು ಹಾಗೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಜೆಪಿ ಸರ್ ಅವರ ಹೆಸರು ಚಿರಾಯವಾಗಲಿ. 2023 MLA ಆಗಿ ಹೊರಹೊಮ್ಮಲಿ ಅಂತ ನಾವು ಆ ದೇವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯಿಂದ ಮಾಡ್ಕೊತಾ ಇದ್ದೇವೆ. ನಾನು 20 ವರ್ಷದಿಂದ ಕಾರ್ಯಕರ್ತರಾಗಿ ನಾನು ಪಕ್ಷಕ್ಕೆ ತೊಡಗಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಪೂಜೆ ಸಲ್ಲಿಸ್ಬಿಟ್ಟು ದಯವಿಟ್ಟು ಜಯಪ್ರಕಾಶ್ ಅವ್ರಿಗೆ ಈ ಸಲ ರಿಕ್ವೆಸ್ಟಾಗಿ ಕೇಳ್ಕೊತಾ ಇದ್ದೀನಿ, ಟಿಕೆಟ್ ಬೇಕು. ಯಾಕಂದರೆ ಬಡವ್ರ ಪರವಾಗಿ ನಿಂತಿದ್ದಾರೆ. ಅವ್ರಿಗೊಂದು ಗೆಲ್ಲಿಸ್ಕೊಟ್ರೆ ಸುಮಾರು ಜನ ಬಡವ್ರಿಗೆಲ್ಲ ಒಂದು ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಅದರಿಂದ ನಾವು ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಅವ್ರಿಗೆ ಟಿಕೆಟ್ ಬೇಕು ಅಂತ ಕೇಳ್ಕೊಂಡು ಇವತ್ತು ಬಂದು ನಾವು ದೇವಸ್ಥಾನದಲ್ಲಿ ಪೂಜೆ ಮತ್ತು ಅರ್ಚನೆ ಎಲ್ಲ ಸಲ್ಲಿಸ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಅವ್ರಿಗೆ ಮಿಸ್ ಮಾಡಬೇಡಿ, ಈ ಸಲ ಟಿಕೆಟ್ ಬೇಕೇ ಬೇಕು ಅಂತ.